ಪ್ರಸ್ತುತ IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ್ಫಾರ್ಮೆನ್ಸ್ ಸರಿಯಿಲ್ಲ ಎಂದು ಅಭಿಮಾನಿಗಳು ನಿರಾಶರಾಗ್ತಿದ್ದಾರೆ. ಈ IPL ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಸತತವಾಗಿ 3 ಸೋಲನ್ನು ಅನುಭವಿಸಿದೆ. ತವರು ನೆಲದಲ್ಲಿ ನಡೆದ ವಾಂಖೆಡೆ ಸ್ಟೇಡಿಯಂ ಅಲ್ಲಿ RR ವಿರುದ್ಧ ನಡೆದ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ RR ವಿರುದ್ಧ ಸೋಲನ್ನು ಅನುಭವಿಸಿತು. ಮುಂಬೈ ಬ್ಯಾಟಿಂಗ್ ವಿಫಲ. ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ರಾಜಸ್ಥಾನದ ಮಾರಕ ಬೌಲಿಂಗ್ ದಾಳಿಗೆ ಸಿಲುಕಿ 9 ವಿಕೆಟ್ ನಷ್ಟಕ್ಕೆ ಕೇವಲ 125 ರನ್ಗಳನ್ನು ಮಾತ್ರ ಗಳಿಸಿತ್ತು. ಟ್ರೆಂಟ್ ಬೋಲ್ಟ್, ಚಹರ್ ಅವರು RR ಪರವಾಗಿ ತಲಾ 3 ವಿಕೆಟ್ಗಳನ್ನು ತೆಗೆದುಕೊಂಡು ಮುಂಬೈ ಬ್ಯಾಟರ್ಗಳನ್ನು ಕಟ್ಟಿಹಾಕಿದ್ರು. ನಂತರ 125 ರನ್ ಬೆನ್ನು ಹತ್ತಿದ ರಾಜಸ್ಥಾನ್ 4 ವಿಕೆಟ್ ನಷ್ಟಕ್ಕೆ 125 ರನ್ಗಳನ್ನು ಚೇಸ್ ಮಾಡಿದ್ರು. ರಿಯಾನ್ ಪರಾಗ್ ಅವರು ಹಾಫ್ ಸೆಂಚುರಿ ಮಾಡಿದ್ರು. ಇನ್ನು ಮುಂಬೈನ ಸತತ ಸೋಲಿನ ಬಗ್ಗೆ ಮಾತನಾಡಿದ ಮುಂಬೈ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು, ಬ್ಯಾಟಿಂಗ್ ಅಲ್ಲಿ ನಾವು ಅಂದುಕೊಂಡಂತೆ ಆಟ ಆಡಲಿಲ್ಲ. 3 ಜನ ಪ್ರಮುಖ ಬ್ಯಾಟರ್ಗಳು ಡಕ್ಔಟ್ ಆದರು. ತಿಲಕ್ ಹಾಗೂ ನಾನು ಕ್ರೀಸ್ನಲ್ಲಿದ್ದಾಗ ನಮ್ಮ ತಂಡದ ಸ್ಕೋರ್ 150ರಿಂದ 160 ಆಗ್ಬೋದು ಅಂದ್ಕೊಂಡ್ವಿ. ಆದರೆ ನಾವಿಬ್ಬರು ಔಟ್ ಆದ ನಂತರ RRಗೆ ಗೆಲುವಿನ ಸೂಚನೆ ಸಿಕ್ಕಿಬಿಡ್ತು. ರಾಜಸ್ಥಾನ್ ಬೌಲರ್ಗಳು ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದ್ರು. ನಾವು ಅಂದುಕೊಂಡಂತೆ ಪರ್ಫಾರ್ಮೆನ್ಸನ್ನು ನೀಡೋಕ್ಕಾಗಲಿಲ್ಲ. ಆದರೆ ನಮ್ಮ ಟೀಮ್ ಮೇಲೆ ನಂಬಿಕೆ ಇದೆ. ಇಂತಹ ಸಮಯದಲ್ಲಿ ನಾವು ಧೈರ್ಯವಾಗಿ ಇರಬೇಕು. ನಂತರದ ಮ್ಯಾಚಲ್ಲಿ ಒಳ್ಳೆ ಪ್ರದರ್ಶನವನ್ನು ನೀಡಿ ಕಂಬ್ಯಾಕನ್ನು ಮಾಡ್ತೀವಿ ಎಂದು ಹಾರ್ದಿಕ್ ಪಾಂಡ್ಯ ಮಾತನಾಡಿದರು. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ RR ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಘನಘೋರ ಸೋಲನ್ನು ಅನುಭವಿಸಿತು. ಮುಂಬೈ ಇಂಡಿಯನ್ಸ್ನ ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಅವರು ಡಕ್ಔಟ್ ಆದರು. ಅದೇ ರೀತಿ ಬ್ರೇವಿಸ್ ಮತ್ತು ನಮನ್ ಧೀರ್ ಅವರು ಸಹ ಡಕ್ಔಟ್ ಆಗಿದ್ದು ಸೋಲಿಗೆ ಕಾರಣವಾಯಿತು. 3 ಪಂದ್ಯಗಳನ್ನು ಸೋತ ಮೇಲೆ ನೀತಾ ಅಂಬಾನಿ ಅವರು ಟೀಮ್ ಮೇಲೆ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಒಟ್ನಲ್ಲಿ ಸತತ 5 ಬಾರಿ ಚಾಂಪಿಯನ್ಸ್ ಆಗಿದ್ದ MI ತಂಡದ ಆಟವನ್ನು ನೋಡಿ ಅಭಿಮಾನಿಗಳು ನಿರಾಶರಾಗ್ತಾ ಇದ್ದಾರೆ.